ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಏನಪ್ಪ ಅದು ಮಾಹಿತಿ ಅಂದರೆ ಸ್ನೇಹಿತರೆ, ನೋಡಿ, ಬುಧವಾರದಿಂದ ಕಮೆಂಟ್ಸ್ ಆಗ್ತಿರೋವಂಥ ನವರಾತ್ರಿಯಲ್ಲಿ 9 ದಿನಗಳ ಕಾಲ 9 ದೇವತೆಯರನ್ನ ನಾವು ಯಾವ ರೀತಿ ಒಲಿಸ್ಕೊಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಯಥಾ ಪ್ರಕಾರ ನವರಾತ್ರಿಯಲ್ಲಿ ವಿಶೇಷವಾಗಿ ಪೂಜೆ, ಅಲಂಕಾರ, ನೈವೇದ್ಯ, ಉಪವಾಸ, ಘಟಸ್ಥಾಪನೆ, ಕಳಸ ಪ್ರತಿಷ್ಠಾಪನೆ, ಅಖಂಡ ದೀಪ ಜ್ಯೋತಿ ಎಲ್ಲನೂ ಮಾಡ್ತಾ ಇರ್ತಾರೆ. ಅದನ್ನು ಮಾಡೋಂಥ ಮನೆಗಳಲ್ಲಿ ವಿಶೇಷವಾಗಿ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇರ್ತಾರೆ. ಅಕಸ್ಮಾತು ನಿಮ್ಮ ಮನೆಯಲ್ಲಿ ವಿಜೃಂಭಣೆಯಿಂದ ಮಾಡೋಕ್ಕಾಗ್ತಾ ಇಲ್ಲ ಅಂತನ್ನೋರು ಖಂಡಿತವಾಗ್ಲೂ ನೊಂದ್ಕೊಬೇಡಿ. ನಿಮಗೂ ಕೂಡ ನವರಾತ್ರಿಯಲ್ಲಿ ನವದುರ್ಗಿಯರ ಆಶೀರ್ವಾದ ಸಿಗಬೇಕು ಅಂದರೆ ನಾನು ಹೇಳ್ಕೊಡೋವಂಥ ಈ ಚಿಕ್ಕ ಪುಟ್ಟ ಉಪಾಯನ 9 ದಿನಗಳ ಕಾಲ ನಿರಂತರವಾಗಿ ಖಂಡಿತವಾಗ್ಲೂ ಮಾಡಿಕೊಳ್ಳೇಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಸಂಕಲ್ಪ ಮಾಡಿಕೊಂಡು ಪ್ರತಿದಿನವೂ ನೀವು ಮಾಡಬೇಕಾಗುತ್ತೆ. ಏನಪ್ಪ ಅದು ಅಂತಂದರೆ ಸ್ನೇಹಿತರೆ, ವಿಶೇಷವಾಗಿ ನೀವು 9 ದೇವತೆಯರಿಗೆ ನೀವು ಮಾಡುವಂತಹ ಈ ಚಿಕ್ಕ ಚಿಕ್ಕ ವಸ್ತುಗಳನ್ನ ನೀವು ದೇವಿಯ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಯಾವ ಉದ್ದೇಶಕ್ಕೆ ನವರಾತ್ರಿ ಆಚರಣೆನ ಮಾಡ್ತಾ ಇದ್ದೀರೋ ಅದರ ಪೂರ್ಣ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, 9 ದಿನಗಳ ಕಾಲ 9 ವಸ್ತುಗಳನ್ನ ನೀವು ಮನೆಗೆ ತಂದು ಅವತ್ತಿನ ದಿನ ವಿಶೇಷವಾಗಿ ಪೂಜೆನ ನೀವು ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಯಥಾ ಪ್ರಕಾರ ಯಾವ ದೇವತೆಯ ಫೋಟೋ ಇರುತ್ತೋ ಆ ದೇವತೆ ಮುಂದೆನೇ ಮಾಡ್ಬೋದು. ಸರಸ್ವತಿ ಫೋಟೋ ಆಗಿರ್ಬೋದು, ದುರ್ಗಾ ಪರಮೇಶ್ವರಿ ಫೋಟೋ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋಂತಹ ಮಹಾಲಕ್ಷ್ಮಿ ಇರ್ಬೋದು, ಅಥವಾ ಕಾಳಿ ಇರ್ಬೋದು. ಕೆಲವೊಂದು ಮನೆಗಳಲ್ಲಿ ಕಾಳಿ ಫೋಟೋ ಇಟ್ಕೊಂಡಿರ್ತಾರೆ, ಬಟ್ ಅದು ಇಡಬಾರ್ದು ಅಂತಾರೆ. ಇಟ್ಕೊಂಡಿದ್ರು ಪರವಾಗಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಕುಲದೇವತೆಯೇ ಹೆಣ್ಣು ದೇವತೆ ಆಗಿದ್ರು ಆ ಫೋಟೋನೇ ಸಹ ನೀವು ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಪೂಜೆಗೆ, ಅಲಂಕಾರಕ್ಕೆ ಯಾವ್ಯಾವ ರೀತಿಯಿಂದ ವಿಜೃಂಭಣೆಯಿಂದ ಮಾಡಿರ್ತೀರೋ ಅದರ ಜೊತೆಗೆ ಈ ಸಣ್ಣ ಉಪಾಯಗಳನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ನಾವು ಅವತ್ತಿನ ದಿನ 9 ದೇವತೆಗಳನ್ನ ನಾವು ಈ ರೀತಿ ಸ್ಮರಣೆ ಮಾಡಿ ನಾವು ಈ ರೀತಿಯ ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮಗೆ ಪೂರ್ಣವಾದ ಆಶೀರ್ವಾದ ಸಿಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸಂಕಲ್ಪ ಪೂಜೆ ಮಾಡೋ ಅಂಥವ್ರು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಆಗಲಿಲ್ಲ ಅಂತಂದರೆ 9 ದಿನಗಳ ಕಾಲ ಉಪವಾಸ ಇರೋವಂಥವ್ರು ಇರ್ತಾರೆ. ಅಕಸ್ಮಾತ್ ನಿಮಗೆ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಯಥಾ ಪ್ರಕಾರ 9 ದಿನಗಳು ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ನಂತರ ನೀವು ಮಾಡಬೇಕಾದ ಮುಖ್ಯವಾದ ಕೆಲಸ ಏನಂತಂದರೆ, ನೀವು ನಿಮ್ಮ ಕುಲದೇವರ ಮುಂದೆ ಅಥವಾ ನಿಮ್ಮ ಇಷ್ಟ ದೇವರ ಮುಂದೆ ಪ್ರಾರ್ಥನೆನ ಮಾಡ್ಕೊಬೇಕು. ಗಣೇಶನ ಹತ್ರ ಪ್ರಾರ್ಥನೆ ಮಾಡ್ಕೊಬೇಕು, ಮತ್ತು ನಿಮ್ಮ ಕುಲದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನೀವು ಈ ಕೆಲಸನ ಪ್ರಾರಂಭ ಮಾಡಬೇಕು. ಏನಪ್ಪ ಅದು ಅಂತ ಅಂದರೆ ನೋಡಿ, ಮೊದಲನೇ ದಿನ ನೀವು ಶೈಲಪುತ್ರಿನ ನೀವು ಪ್ರಾರ್ಥನೆ ಮಾಡಿಕೊಂಡು ಶೈಲಪುತ್ರಿಗೋಸ್ಕರ ನೀವು ಈ ಒಂದು ವಸ್ತುವನ್ನು ನೀವು ತರಲೇಬೇಕಾಗುತ್ತೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅವತ್ತಿನ ನಕ್ಷತ್ರದ ದಿನದಂದು ನೀವು ಈ ವಸ್ತುನ ನೀವು ಖರೀದಿ ಮಾಡಿ ಮನೆಗೆ ತಂದಂಥ ಸಂದರ್ಭದಲ್ಲಿ ಅದು ನಮಗೆ ಶುಭನ ತಂದುಕೊಡುತ್ತೆ. ಯಾವಾಗಲೂ ಇಷ್ಟೇನೆ ಆಯಾ ನಕ್ಷತ್ರ ದಿನ ಕೊಂಡ್ಕೊಳ್ಳೋಂಥ ವಸ್ತುಗಳಿಗೆ ಅದರದ್ದೇ ಆದ ಶಕ್ತಿ ಇರುತ್ತೆ, ಅದರದ್ದೇ ಆದ ಒಂದು ಚೈತನ್ಯ ಇರುತ್ತೆ. ಅದನ್ನು ನಾವು ಬಳಸ್ಕೊಬೇಕು ಅಂಥ ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ದಿನ ನೀವು ಶೈಲಪುತ್ರಿಗೆ ಈ ವಸ್ತುವನ್ನು ಖರೀದಿ ಮಾಡಿ ತಂದು ಅಮ್ಮನವರ ಮುಂದೆ ನೀವು ಇಡಬೇಕಾಗುತ್ತೆ. ಅದು ಯಾವುದಪ್ಪ ಅದು ಅಂತ ಅಂದರೆ ನೋಡಿ, ಶೈಲಪುತ್ರ ದೇವಿಗೆ ನೀವು ಶೈಲಪುತ್ರಿ ಯಾರು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಶೈಲಪುತ್ರ ದೇವಿ ಬಂದು ನವರಾತ್ರಿ ಹಬ್ಬದ ಮೊದಲ ದಿನ ಪ್ರತಿಪದ ಶೈಲಪುತ್ರಿಯನ್ನು
ಪೂಜಿಸಲಾಗುತ್ತದೆ. ಶೈಲಪುತ್ರಿ ಅಕ್ಷರಶಃ ಪರ್ವತಗಳ ಮಗಳು ಎಂದು ಅನುವಾದಿಸುತ್ತದೆ. ಆಕೆಗೆ ಬ್ರಹ್ಮ, ವಿಷ್ಣು ಮತ್ತು ಶಿವ ಸಂಯೋಜಿತ ಶಕ್ತಿಗಳಿವೆ ಎಂದು ಹೇಳಲಾಗುತ್ತದೆ. ನವರಾತ್ರಿಯ ಮೊದಲ ದಿನದಂದು ಶೈಲಪುತ್ರಿ ದೇವಿಗೆ ನೀವು ಈ ಒಂದು ವಸ್ತುವನ್ನು ಇಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಸುಖಕರವಾದಂತಹ ಆರೋಗ್ಯಕರವಾದಂತಹ ಜೀವನವನ್ನು ನೀವು ಪಡೆಯಬಹುದು. ಅಂದರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನಮಗೆ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಸುಖ ಇಲ್ಲ, ಅಥವಾ ಸಂತೋಷ ಅನ್ನೋದು ಬರ್ತಾನೆ ಇಲ್ಲ, ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನೋದು ಆಗ್ತಾನೇ ಇಲ್ಲ, ಏನು ಮಾಡಿದ್ರು ನಮ್ಮ ಜೀವನದಲ್ಲಿ ನಗುನೇ ಇಲ್ಲ ಅಂತ ಇರೋರು ನೀವು ಅವತ್ತಿನ ದಿನ ಶೈಲಪುತ್ರ ದೇವಿಗೆ ಇದೊಂದು ವಸ್ತುವನ್ನು ತಂದು ದೇವಿಯ ಮುಂದೆ ಇಟ್ಟು ನಿಮ್ಮ ನೋವುಗಳನ್ನ ನೀವು ಹೇಳ್ಕೊಂಡಾಗ ಅಥವಾ ನಿಮ್ಮ ಮನೆಯಲ್ಲಿರೋಂಥ ಸಮಸ್ಯೆಗಳನ್ನ ನೀವು ಹೇಳ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಆರೋಗ್ಯಕರವಾದಂತಹ ಬೆಳವಣಿಗೆಗಳು ಅಭಿವೃದ್ಧಿ ಆಗೋದಕ್ಕೆ ಶೈಲಪುತ್ರಿ ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಅವತ್ತಿನ ದಿನ ನೀವು ಶೈಲಪುತ್ರಿ ದೇವಿಗೋಸ್ಕರ ನೀವು ಶುದ್ಧವಾದ ತುಪ್ಪನ ಖರೀದಿ ಮಾಡಿ ತಂದಿಟ್ಕೊಂಡಿರಬೇಕು. ಅವತ್ತಿನ ದಿನವೇ ಖರೀದಿ ಮಾಡಿ. ಯಾಕಂದರೆ ಸ್ನೇಹಿತರೆ, ಅದರಲ್ಲೂ ನೀವು ಯಾವುದೇ ಒಂದು ವಸ್ತುನ ನೀವು ಖರೀದಿ ಮಾಡಬೇಕು ಅಂದರೆ ನೋಡಿ, ಬೆಳಗ್ಗೆ ಹೊತ್ತು ಖರೀದಿ ಮಾಡಿ, ಮಠ ಮಧ್ಯಾಹ್ನ ಬೇಡ, ಇಲ್ಲಾಂದರೆ ಗೋಧೂಳಿ ಸಮಯದಲ್ಲಿ ನೀವು ಖರೀದಿ ಮಾಡಿ. ಯಾಕಂದರೆ ಸ್ನೇಹಿತರೆ, ನಾನು ಖರೀದಿ ಮಾಡೋವಂಥ ಸಮಯ ಯಾಕೆ ಹೇಳ್ತಿದ್ದೀನಿ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಖಂಡಿತವಾಗ್ಲೂ ಇಂಥ ವಸ್ತುಗಳನ್ನ ನೀವು ಮನೆಗೆ ತಂದಿದ್ದೆ ಆದರೆ ನಿಜವಾಗ್ಲೂ ನೀವು ಯಾವ ಉದ್ದೇಶಕ್ಕೆ ನೊಂದ್ಕೊಳ್ತಾ ಇರ್ತೀರೋ, ಯಾವ ಉದ್ದೇಶಕ್ಕೆ ನೀವು ಕಷ್ಟಪಡ್ತಾ ಇರ್ತೀರೋ, ಯಾರೂ ನಿಮಗೆ ಸಹಾಯ ಮಾಡ್ತಿಲ್ಲ ಅಂತ ಒದ್ದಾಡ್ತಾ ಇರ್ತೀರೋ ಅಂಥವರಿಗೆ ಅದು ಶುಭ ಉಂಟು ಮಾಡೋದಕ್ಕೆ ಅಶ್ವಿನಿ ದೇವತೆಗಳು ಸಂಚಾರ ಮಾಡ್ತಿರೋ ಅಂಥ ಸಂದರ್ಭದಲ್ಲಿ ನಾವು ವಸ್ತುಗಳನ್ನ ಖರೀದಿ ಮಾಡಿ ದೇವಿ ಮುಂದೆ ಇಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ನೋವುಗಳೆಲ್ಲ ನಿವಾರಣೆ ಆಗುತ್ತೆ. ಯಾಕಂದರೆ ಅಶ್ವಿನಿ ದೇವತೆಗಳು 5:30 6 ಸಮಯದಲ್ಲಿ ಪ್ರತಿಯೊಬ್ಬರ ಮನೆಗೂ ಹೋಗ್ತಾ ಇರ್ತಾರೆ, ಪ್ರತಿಯೊಬ್ಬರ ಮಾತುಗಳನ್ನ ಕೇಳಿಸ್ಕೊತಾ ಇರ್ತಾರೆ. ಅಂಥ ಸಮಯದಲ್ಲಿ ನಿಮ್ಮ ನೋವು, ನಿಮ್ಮ ಕಷ್ಟ, ನಿಮ್ಮ ಸಂಕಟ ಏನಿದೆ ಅದನ್ನೆಲ್ಲ ನೀವು ಹೇಳ್ಕೊಂಡಾಗ, ಅಥವಾ ನೀವು ಹೇಳ್ಕೊಳ್ಲಿಲ್ಲ ಅಂದ್ರೂ ಪ್ರಾರ್ಥನೆ ಮಾಡ್ಕೊಬೇಕು. ಒಳ್ಳೆ ರೀತಿಯಲ್ಲಿ ಒಳ್ಳೆಯದನ್ನೇ ಯೋಚನೆ ಮಾಡ್ತಿರ್ಬೇಕು. ಈ ವರ್ಷ ನಾನು ಶೈಲಪುತ್ರಿಗೆ ನಾನು ಇಂಥ ವಸ್ತುನ ಇಡ್ತಾ ಇದ್ದೀನಿ, ಖಂಡಿತವಾಗ್ಲೂ ನನಗೆ ಈ ವರ್ಷದಲ್ಲಿ ನನಗೆ ಇಂಥ ಕಷ್ಟ ಎಲ್ಲ ನಿವಾರಣೆ ಆಗಿಬಿಡುತ್ತೆ, ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿರೋ ರೀತಿ ಎಲ್ಲದರಲ್ಲೂ ಯಶಸ್ಸು, ಕೀರ್ತಿ ಎಲ್ಲನೂ ಪಡಿತೀನಿ ಅಂತ ನೀವು ಅಂದ್ಕೊತಾ ಇರ್ತೀರ. ಆ ಸಮಯದಲ್ಲಿ ಒಳ್ಳೆಯದನ್ನೇ ಮಾತಾಡಿ. ಯಾವತ್ತೂ ಅಷ್ಟೇ 5:30 6 ಸಮಯದಲ್ಲಿ ಯಾವತ್ತೂ ಏನನ್ನೂ ಕೆಟ್ಟದನ್ನೇ ಯೋಚನೆ ಮಾಡಿಬಿಡಿ, ಎಲ್ಲನೂ ಪಾಸಿಟಿವ್ ಥರ ಯೋಚನೆ ಮಾಡಿ. ಯಾಕಂದರೆ ಬ್ರಹ್ಮಾಂಡದಲ್ಲಿರೋವಂಥ ದೇವತೆಗಳು ನಿಮಗೆ ಅಷ್ಟು ಅನ್ಬೇಕು ಅಂದರೆ ಬ್ರಹ್ಮಾಂಡದಲ್ಲಿರೋಂಥ ದೇವತೆಗಳಿಗೆ ಯಾವಾಗಲೂ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಗಳು ನಾವು ಹೇಳ್ತಿರೋಂಥ ಮಾತುಗಳನ್ನ ಕೇಳಿಸ್ಕೊಂಡಾಗ ಅದು ಅಸ್ತು ಅಂತ ಅಂದ್ಬಿಟ್ರೆ ಖಂಡಿತವಾಗ್ಲೂ ಒಳ್ಳೆ ಮಾತಾಡ್ತಿದ್ರೆ ಅದು ಅಸ್ತು ಅಂದಾಗ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ನೀವು ಕೆಟ್ಟು ಮಾತಾಡಿಕೊಂಡು ಕೆಟ್ಟದನ್ನೆಲ್ಲ ಯೋಚನೆ ಮಾಡಿಕೊಂಡು ನೀವು ಆ ಸಮಯದಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ಪೂರ್ಣ ಫಲ ಆಗಲಿ, ನೀವು ಅಂದ್ಕೊಂಡಿರೋಂಥ ಕಾರ್ಯಗಳಲ್ಲಿ ಯಶಸ್ಸಾಗಲಿ ಏನೂ ಸಿಕ್ಕೋದಿಲ್ಲ. ಅದರಲ್ಲೂ 5:30 6 ಸಮಯದಲ್ಲಿ ಸಂಚಾರಕ್ಕೆ ಹೋಗಿರೋಂಥ ದೇವತೆಗಳು, ಯಾವುದೇ ದೇವತೆ ಆಗಿರ್ಬೋದು ನೋಡಿ, ಬಡವನ ಮನೆಯಲ್ಲೂ ಒಬ್ಬಳು ದೇವತೆ ಇರ್ತಾಳೆ, ಶ್ರೀಮಂತರ ಮನೆಯಲ್ಲೂ ದೇವತೆ ಇರ್ತಾಳೆ, ನಿರ್ಗತಿಕರ ಮನೆಯಲ್ಲೂ ದೇವತೆ ಇರ್ತಾಳೆ. ಆಯಾಯ ಮನೆಗಳಿಗೆ ಒಬ್ಬೊಬ್ಬ ದೇವತೆ ಇದ್ದೇ ಇರ್ತಾರೆ. ಅಂಥ ದೇವತೆಗಳು ಬೆಳಗ್ಗೆ ಸಂಚಾರಕ್ಕೆ ಹೋಗಿರ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೋದವರು ಸಂಜೆ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ಆಯಾಯ ಮನೆಗೆ ಅವರು ಬಂದು ಸೇರ್ಕೊತಾರೆ. ನೀವು ಊಟ ಕೊಟ್ಟರು ಸೇರ್ತಾರೆ, ನೀವು ಬಟ್ಟೆ ಕೊಟ್ಟರು ಇರ್ತಾರೆ, ನೀವು ಏನು ಕೊಟ್ಟರು ಇರ್ತಾರೆ, ಏನು ಕೊಡ್ದಿದ್ರು ಇರ್ತಾರೆ. ಒಟ್ಟಿನಲ್ಲಿ ಅವರವರ ಮನೆಗೆ ಆಯಾಯ ದೇವತೆಗಳು ಇರ್ತಾರೆ. ಅಂಥ ದೇವತೆಗಳು ಬರೋಂಥ ಸಮಯದಲ್ಲಿ ನಾವು ಆ ದೇವತೆಗಳಿಗೆ ಇಷ್ಟ ಆದಂಥ ಕೆಲಸ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಯಾವ ಉದ್ದೇಶಕ್ಕೆ ಯಾವ ಪ್ರಾರ್ಥನೆ ಮಾಡ್ತಾ ಇದ್ದೀವೋ ಆ ಪ್ರಾರ್ಥನೆ ಖಂಡಿತವಾಗ್ಲೂ ಫಲಿಸೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಮೊದಲನೇ ದಿನ ಶೈಲಪುತ್ರಿಗೆ ನೀವು ಈ ವಸ್ತುನ ತರಬೇಕಾಗುತ್ತೆ. ಯಾವುದಪ್ಪ ಅದು ಅಂದರೆ ಶುದ್ಧವಾದ ತುಪ್ಪನ ನೀವು ತರಬೇಕಾಗುತ್ತೆ. ಅದರಲ್ಲಿ ನೀವು ಎಷ್ಟು kg ತರ್ತಿರೋ, 1 kg ತರ್ತಿರೋ, 2 kg ತರ್ತಿರೋ, 3 kg ತರ್ತಿರೋ, 10 kg ತರ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಹಾಗಂತ ಅಷ್ಟೆಲ್ಲ ತಂದು ನೀವು ಅಷ್ಟನ್ನು ಒಂದೇ ದಿನ ನೀವು ಸೇವನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ
ನೀವೇನು ಮಾಡಬೇಕು ಅಂದರೆ, ಒಂದು ಚಿಕ್ಕದಾದ ನಿಮ್ಮ ಮನೆಯ ಸದಸ್ಯರು ಎಷ್ಟು ಜನ ಇದ್ದೀರೋ ಅಷ್ಟು ಜನ ಸದಸ್ಯರಿಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ನೀವು ಖರೀದಿ ಮಾಡಿ, ಆ ತುಪ್ಪವನ್ನು ತಂದು ನೀವು ಒಂದು ತಾಮ್ರದ ತಟ್ಟೆ ಇರ್ಬೋದು ಅಥವಾ ಒಂದು ಬೌಲ್ ಇರ್ಬೋದು, ಆ ಬೌಲಿನ ಒಳಗಡೆ ಅಕಸ್ಮಾತ್ ನಮ್ಮ ಮನೆಯಲ್ಲಿ ತಾಮ್ರದ ಬೌಲ್ ಇಲ್ಲ ಅಂತ ಅನ್ನೋರು ನೀವು ಏನು ಮಾಡ್ಬೋದು ಅಂತಂದರೆ, ಅವತ್ತಿನ ದಿನ ಮಣ್ಣಿಂದು ಮಡಿಕೆ ಇರ್ಬೋದು ಅಥವಾ ಬೌಲ್ ಇರ್ಬೋದು, ಅದರ ಒಳಗಡೆ ನೀವು ತುಪ್ಪನ ಇಟ್ಟು ನೈವೇದ್ಯವಾಗಿ ಅಮ್ಮನವರಿಗೆ, ಶೈಲಪುತ್ರಿ ಅವರಿಗೆ ನೀವು ಇಟ್ಟಂಥ ತುಪ್ಪನ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಅಮ್ಮ, ಈ ತುಪ್ಪದ ನಿಮಗೆ ನೈವೇದ್ಯವಾಗಿ ಇಡ್ತಿದ್ದೀನಿ, ನನ್ನ ಜೀವನದಲ್ಲಿ ಇಂತಿಂಥ ಕಷ್ಟಗಳಿದೆ, ಇಂತಿಂಥ ನೋವುಗಳಿದೆ, ಅದೆಲ್ಲ ನಿವಾರಣೆ ಆಗಲಿ ಅಂತ ನೀವು ದೇವಿಗೆ, ಶೈಲಪುತ್ರಿಗೆ ತುಪ್ಪನ ನೈವೇದ್ಯವಾಗಿಟ್ಟು ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೇ ರೀತಿ ಕಷ್ಟಗಳೆಲ್ಲ ಇದ್ದರೆ ಅದೆಲ್ಲ ದೂರವಾಗಿ ನಿಮಗೆ ಆರೋಗ್ಯಕರವಾದ ಜೀವನನ ಶೈಲಪುತ್ರಿ ಕರುಣಿಸ್ತಾರೆ. ಈ ರೀತಿ ನೀವು ಮಾಡ್ಕೊಬೇಕಾಗುತ್ತೆ ಪ್ರಾರ್ಥನೆನ. ಮತ್ತು ಈ ವಸ್ತುನ ನೀವು ಖರೀದಿ ಮಾಡಬೇಕಾಗುತ್ತೆ. ಇಲ್ಲ ಬೆಳಗ್ಗೆ ಸಮಯದಲ್ಲಿ ಖರೀದಿ ಮಾಡಿ, ಇಲ್ಲ ಅಂದರೆ ಗೋಧೂಳಿ ಸಮಯದಲ್ಲಿ ಖರೀದಿ ಮಾಡಿ. ಅದಾದಮೇಲೆ ನೋಡಿ ಸ್ನೇಹಿತರೆ, ಇನ್ನು ಬ್ರಹ್ಮಚಾರಿಣಿ ದೇವಿನ 2ನೇ ದಿನ ನೀವು ಪೂಜೆ ಮಾಡಬೇಕಾಗುತ್ತೆ. ಆ ಬ್ರಹ್ಮಚಾರಿಣಿ ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬ್ರಹ್ಮಚಾರಿಣಿಯನ್ನು 2ನೇ ದಿನ ಪೂಜಿಸಲಾಗುತ್ತದೆ. ಅವಳು ಒಂದು ಕೈಯಲ್ಲಿ ರುದ್ರಾಕ್ಷ ಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ. ಬ್ರಹ್ಮಚಾರಿಣಿ ದೇವಿಯನ್ನು ಮೆಚ್ಚಿಸಲು ಸಕ್ಕರೆಯನ್ನು ಅರ್ಪಿಸಲಾಗುತ್ತದೆ. ಸುಂದರ ದೇವಿಯು ತನ್ನ ಭಕ್ತರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ದೀರ್ಘಾಯುಷ್ಯವನ್ನು ಆಶೀರ್ವದಿಸುತ್ತಾಳೆ. ನೋಡಿ, ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ದೀರ್ಘಾಯುಷ್ಯ ಬೇಕು, ಆಯಸ್ಸು ಬೇಕು, ಆರೋಗ್ಯ ಬೇಕು ಅಂತ ಪರಿತಪಿಸುತ್ತಾ ಇರೋವಂಥವ್ರು ಯಾರೇ ಆಗಿರ್ಬೋದು. ನಿಮ್ಮ ಮನೆಯಲ್ಲಿ ಅತ್ತೆ ಮಾವ ವಯಸ್ಸಾದಂಥವರು ರೋಗ ರುಜಿನಗಳಿಂದ ನರಳ್ತಾ ಇದ್ದರೆ, ಅಥವಾ ಅವರಿಗೆ ಆರೋಗ್ಯ ಸಮಸ್ಯೆ ಸುಧಾರಿಸ್ತಿಲ್ಲ ಅನ್ನೋರು, ಅಥವಾ ನೀವು ಯಾವುದಾದ್ರೂ ಒಂದು ಕಾಯಿಲೆಯಿಂದ ನರಳ್ತಾ ಇರೋವಂಥವ್ರು, ಅಥವಾ ನಿಮ್ಮ ಮನೆಯಲ್ಲಿ ಪದೇ ಪದೇ ಯಾವಾಗಲೂ ರೋಗ ರುಜಿನಗಳು ಅಟ್ಟಹಾಸ ಆಗ್ತಾ ಇದೆ ಅಂತ ಬಯಸ್ತಾ ಇರೋವಂಥವ್ರು, ನೀವುಗಳು ಅವತ್ತಿನ ದಿನ ಬ್ರಹ್ಮಚಾರಿಣಿ ದೇವಿಗೆ ನೀವು ಮುಖ್ಯವಾಗಿ ನೀವು ಸಕ್ಕರೆನ ತಂದು ಅದನ್ನು ನೀವು ಅಮ್ಮನವರಿಗೆ ಇಟ್ಟು ಪ್ರಾರ್ಥನೆ ಮಾಡಿ, ಆ ಸಕ್ಕರೆನ ನೀವು ಯಾರು ನಿಮ್ಮ ಮನೆಯಲ್ಲಿ ರೋಗಿಗಳಿರ್ತಾರೋ ಅಂಥ ರೋಗಿಗಳಿಗೆ ಅದನ್ನು ತಿನ್ನಿಸೋದ್ರಿಂದ, ಅಥವಾ ನಿಮ್ಮ ಮನೆಯಲ್ಲಿರೋಂಥ ಸದಸ್ಯರೆಲ್ಲರೂ ಸೇರಿ ಆ ಸಕ್ಕರೆನ ನೀವು ನೈವೇದ್ಯವಾಗಿಟ್ಟಂಥದ್ದನ್ನು ಪ್ರಸಾದವಾಗಿ ಸ್ವೀಕರಿಸೋದ್ರಿಂದ ಖಂಡಿತವಾಗ್ಲೂ ದೀರ್ಘಾಯುಷ್ಯ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಅಪಮೃತ್ಯು ದೋಷಗಳಿದ್ದರೆ ನಿವಾರಣೆ ಆಗುತ್ತೆ. ರೋಗ ರುಜಿನಗಳಿದ್ದರೆ ಅದೆಲ್ಲ ಹೋಗೋದಕ್ಕೆ ಬ್ರಹ್ಮಚಾರಿಣಿ ದೇವಿ ನಿಮಗೆ ಸಹಾಯ ಮಾಡ್ತಾರೆ. ಈ ರೀತಿ ನೀವು 2ನೇ ದಿನ ಬ್ರಹ್ಮಚಾರಿಣಿ ದೇವಿನ ನೀವು ಆರಾಧನೆ ಮಾಡಬೇಕಾಗುತ್ತೆ. ಇನ್ನು 3ನೇ ದೇವಿ ಬಂದು ನೋಡಿ, ಚಂದ್ರಘಂಟ ದೇವಿ ಆಗಿರ್ತಾರೆ. ಆ ದೇವಿ ಬಗ್ಗೆ ನಾನಿವತ್ತು 3ನೇ ದಿನ ಚಂದ್ರಘಂಟ ದೇವತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 3ನೇ ದಿನ ಚಂದ್ರಘಂಟಕ್ಕೆ ಸಮರ್ಪಿಸಲಾಗಿದೆ. ಅವಳ ಹಣೆಯ ಮೇಲೆ 10 ತೋಳುಗಳು ಮತ್ತು ಅರ್ಧ ಚಂದ್ರನಿದ್ದಾನೆ. ಅವಳ ಮುಖದಲ್ಲಿ ಉಗ್ರ ನೋಟವಿದೆ ಮತ್ತು ಹುಲಿ ಸವಾರಿ ಮಾಡುತ್ತಿರುವುದು ಕಂಡುಬರುತ್ತದೆ. ಅವಳು ಎಲ್ಲ ಕೆಟ್ಟದ್ದನ್ನು ನಾಶ ಮಾಡುತ್ತಾಳೆ ಮತ್ತು ನೋವನ್ನು ನಿವಾರಿಸುತ್ತಾಳೆ. ಭಕ್ತರು ಚಂದ್ರಘಂಟ ದೇವಿಗೆ ಕೀರನ್ನು ಅರ್ಪಿಸಬೇಕು. ಅವತ್ತಿನ ದಿನ ನೀವು ಚಂದ್ರಘಂಟ ದೇವಿನ ನೀವು ಆ ದೇವಿಗೆ ನೀವು ಕೀರನ್ನು ಮಾಡಿ ಅವತ್ತಿನ ದಿನ ನೀವು ದೇವಿಗೆ ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ, ಕೀರು ಅಂದರೆ ಪಾಯಸ, ನಿಮಗೆ ಯಾವ ರೀತಿ ಪಾಯಸ ಮಾಡೋಕ್ಕೆ ಬರುತ್ತೋ, ಬೆಲ್ಲದ ಪಾಯಸ ಇರ್ಬೋದು, ಹಾಲಿನ ಪಾಯಸ ಇರ್ಬೋದು, ಅಥವಾ ಗೋಧಿ ನುಚ್ಚಿನಿಂದ ಮಾಡಿರೋಂಥ ಪಾಯಸ ಇರ್ಬೋದು, ಸಬ್ಬಕ್ಕಿ ಪಾಯಸ ಇರ್ಬೋದು, ಅಕ್ಕಿ ಪಾಯಸ ಇರ್ಬೋದು, ಅಥವಾ ರವೆ ಪಾಯಸ ಇರ್ಬೋದು, ನಿಮಗೆ ಯಾವ ಪಾಯಸ ಮಾಡೋಕ್ಕೆ ಬರುತ್ತೋ ಆ ಪಾಯಸನ ನೀವು ಮಾಡಿ ಚಂದ್ರಘಂಟ ದೇವಿಗೆ ನೀವು ಅವತ್ತಿನ ದಿನ ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾರಾದ್ರೂ ನೋವನ್ನು ಕೊಡ್ತಾ ಇದ್ದರೆ, ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದೆ ನನಗೆ ನಿಮ್ಮ ಜೊತೆ ಆಟ ಆಡ್ತಾ ಇದ್ದರೆ, ಅಥವಾ ನಿಮ್ಮ ಜೊತೆನೇ ಸ್ನೇಹಿತರಾಗಿ ಇದ್ಕೊಂಡು ನಿಮ್ಮ ಬೆನ್ನಿಂದೆ ಚೂರಿ ಹಾಕೋಕ್ಕೋ ಕೆಲಸ ಮಾಡ್ತಾ ಇದ್ದರೆ, ಅಥವಾ ನಿಮ್ಮ ಸಂಬಂಧಿಕರು ನಿಮಗೆ ಕೆಟ್ಟದ್ದನ್ನು ಬಯಸ್ತಾ ಇದ್ದರೆ, ಅಥವಾ ನಿಮ್ಮ ಶತ್ರುಗಳು ಜಾಸ್ತಿ ಇದ್ದರೆ, ಅಥವಾ ನೀವು ಕೆಲಸ ಮಾಡುವಂಥ ಜಾಗಗಳಲ್ಲಿ ನಿಮಗೆ ಹಿಂಸೆ ಕೊಡ್ತಾ ಇದ್ದರೆ, ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಮಾಟ ಮಂತ್ರಗಳಾಗಿದ್ದರೆ, ಆ ರೀತಿ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ನೋವನ್ನು ಕೊಡ್ತಾ ಇದ್ದರೆ, ಅಥವಾ ನಿಮ್ಮವರೇ ನಿಮಗೆ ನೋವುಗಳನ್ನ
ಕೊಡ್ತಾ ಇದ್ದರೆ, ಅಥವಾ ನಿಮ್ಮ ಜೀವನದಲ್ಲಿ ಯಾರೋ ಬೇಡ, ನಮಗೆ ನಾವು ಒಬ್ಬರೇ ಇರಬೇಕು ಅಂತ ನಿಮ್ಮ ಮನಸ್ಸು ಕಠಿಣ ಮನಸ್ಸಿನಿಂದ ಕೂಡಿದ್ರೆ ಅಂಥ ನೋವುಗಳನ್ನೆಲ್ಲ ನಿವಾರಣೆ ಮಾಡೋದಕ್ಕೋಸ್ಕರ ಚಂದ್ರಘಂಟ ದೇವಿ ನಿಮಗೆ ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಅವತ್ತಿನ ದಿನ ಮುಖ್ಯವಾಗಿ ನೀವು ಪಾಯಸನ ನೈವೇದ್ಯವಾಗಿ ಇಡಬೇಕಾಗುತ್ತೆ. ಈ ರೀತಿ ನೀವು ಪ್ರಾರ್ಥನೆ ಮಾಡಿ ಅಮ್ಮನವರಿಗೆ ನೀವು ಪಾಯಸ ಇಟ್ಟಿದ್ದೇ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಎಂಥದ್ದೇ ನೋವಿದ್ರೂ ಈ ವರ್ಷದಲ್ಲಿ ನೀವು ಈ ನೋವನ್ನು ಅನುಭವಿಸ್ತಾ ಇದ್ದರೆ ಖಂಡಿತವಾಗ್ಲೂ ಈ ನೈವೇದ್ಯ ಇಟ್ಟಿದ್ದು ನೋಡಿ ಮುಂದಿನ ವರ್ಷದಷ್ಟೊತ್ತಿಗೆ ಆ ನೋವು ಖಂಡಿತವಾಗ್ಲೂ ಇರೋದಿಲ್ಲ. ನೀವು ಈ ವರ್ಷ ನೀವು ಪ್ರಯೋಗ ಮಾಡಿ ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮ ನೋವು ಬೆಟ್ಟದಷ್ಟಿದ್ರು ಆ ಬೆಟ್ಟ ಅನ್ನೋದು ಗುಡ್ಡವಾಗಿ ಪರಿವರ್ತನೆಗೊಂಡು ಖಂಡಿತವಾಗ್ಲೂ ಚಂದ್ರಘಂಟ ದೇವಿಯ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ. ಅದಾದಮೇಲೆ ನೀವು 4ನೇ ದಿನ ಬಂದು ನೀವು ಯಾವ ದೇವಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕು ಅಂದರೆ ನೋಡಿ, 4ನೇ ದಿನವನ್ನು ಕೂಷ್ಮಾಂಡಕ್ಕೆ ಸಮರ್ಪಿಸಲಾಗಿದೆ. ಕೂಷ್ಮಾಂಡ ದೇವಿನ ನಾವು 4ನೇ ದಿನ ಆರಾಧನೆ ಮಾಡಬೇಕಾಗುತ್ತೆ. ನೋಡಿ, ಆ ದೇವಿಯ ಕಥೆ ಈ ರೀತಿ ಇದೆ. 4ನೇ ದಿನವನ್ನು ಕೂಷ್ಮಾಂಡಕ್ಕೆ ಸಮರ್ಪಿಸಲಾಗಿದೆ. ಅವಳ ಹೆಸರು, ಅವಳು ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂದು ಸೂಚಿಸಲಾಗುತ್ತದೆ. ಅವಳು ತನ್ನ ಭಕ್ತರನ್ನು ಬುದ್ಧಿವಂತಿಕೆಯಿಂದ ಅನುಗ್ರಹಿಸುತ್ತಾಳೆ. ನವರಾತ್ರಿಯ ಸಮಯದಲ್ಲಿ ಅವಳನ್ನು ಪೂಜಿಸುವುದು ಒಬ್ಬರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ದೇವಿಯನ್ನು ಮೆಚ್ಚಿಸಲು ಮತ್ತು ಅವಳ ಆಶೀರ್ವಾದ ಪಡೆಯಲು ನೋಡಿ ಮಾಲ್ಪುವಾವನ್ನು ಸೂಚಿಸಲಾಗುತ್ತದೆ. ಅಂದರೆ ಮಾಲ್ಪುವಾ ಅನ್ನೋದು ಒಂದು ಸ್ವೀಟ್ ಆಗಿರುತ್ತೆ. ಆ ಸ್ವೀಟನ್ನು ನೀವು ಅವತ್ತಿನ ದಿನ ನೀವು ಅರ್ಪಿಸೋದ್ರಿಂದ, ಅಥವಾ ನಿಮಗೆ ಯಾವುದಾದ್ರೂ ಸಮಸ್ಯೆಗಳೇನಾದರೂ ಇದೆ ಅಂತಂದರೆ, ನಿಮಗೆ ಏನಾದರೂ ಒಂದು ಡಿಸಿಷನ್ ತಗೊಳ್ಳೋಕ್ಕೆ ನಿಮಗೆ ಆಗ್ತಾ ಇರಲ್ಲ ಅಂದರೆ, ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀರ, ಅಥವಾ ನಿಮ್ಮ ಗಂಡನ ಮೇಲೆ ಡಿಪೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಕೊಲೀಗ್ಸ್ ಮೇಲೆ ಡಿಪೆಂಡ್ ಆಗಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಅಕ್ಕಪಕ್ಕದವ್ರು ಹೇಳಿದ್ರೆ ಮಾತ್ರ ನಾನು ಈ ಕೆಲಸ ಮಾಡ್ತೀನಿ ಅನ್ನೋ ಮನಸ್ಥಿತಿಗಳು ಕೆಲವೊಬ್ಬರಿಗಿರುತ್ತೆ. ಒಟ್ಟಿನಲ್ಲಿ ನಿಮಗೆ ಯಾವುದೇ ಒಂದು ನಿರ್ಧಾರನ ನೀವು ತಗೊಳ್ಳೋಕ್ಕೆ ಆಗದಲ್ಲೇ ಇರೋಂಥ ಸಂದರ್ಭಗಳಲ್ಲಿ ನೀವೇನಾದರೂ ಒದ್ದಾಡ್ತಾ ಇದ್ದರೆ ಇಂಥ ದೇವಿನ, ಅದರಲ್ಲೂ ಕೂಷ್ಮಾಂಡ ದೇವಿನ ನೀವು ಅವತ್ತಿನ ದಿನ ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮಲ್ಲಿ ಏನಾದ್ರೂ ಜ್ಞಾನಶಕ್ತಿ ಅನ್ನೋದು ಕಡಿಮೆ ಇದ್ದರೆ, ಅಥವಾ ನಿಮಗೆ ಸಮಸ್ಯೆಗಳನ್ನ ಎದುರಿಸೋಂಥ ಶಕ್ತಿ ಇಲ್ದಿದ್ದಾಗ, ಅಂಥದ್ರಲ್ಲಿ ನಾವು ಯಾವಾಗಲೂ ಸೋಲ್ತಾ ಇದ್ದೀವಿ ಅಂತ ನಿಮಗೆ ನೀವು ಆತಂಕಕ್ಕೊಳಗಾದಾಗ ಕೂಷ್ಮಾಂಡ ದೇವಿ ಖಂಡಿತವಾಗ್ಲೂ ನಿಮ್ಮ ಬುದ್ಧಿವಂತಿಕೆಯನ್ನು ಅನುಗ್ರಹಿಸ್ತಾಳೆ. ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಸಿಗಾಕೊಂಡಾಗ ಆ ಬುದ್ಧಿವಂತಿಕೆಯಿಂದ ಹೇಗೆ ಅದರಿಂದ ನಾವು ಹೊರಬರಬೇಕು ಅನ್ನೋಂಥ ಜ್ಞಾನನ ವೃದ್ಧಿ ಮಾಡೋದಕ್ಕೆ ಈ ತಾಯಿ ಸಹಾಯ ಮಾಡ್ತಾಳೆ. ಅದಕ್ಕೋಸ್ಕರ ನೀವು ಕೂಷ್ಮಾಂಡ ದೇವಿನ ನೀವು 4ನೇ ದಿನ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಆ ದೇವಿಗೆ ನೀವು ಮಾಲ್ಪುವಾವನ್ನು ಅರ್ಪಿಸಬೇಕಾಗುತ್ತದೆ. ಸರಿನಾ ಸ್ನೇಹಿತರೆ? ಅದಾದಮೇಲೆ ನೀವು ನೋಡಿ 5ನೇ ದಿನ ಬಂದು ದೇವಿ ಸ್ಕಂದ ಮಾತನ ನೀವು ಆರಾಧನೆ ಮಾಡಬೇಕಾಗುತ್ತೆ. ಸ್ಕಂದ ಮಾತೆಯನ್ನು 5ನೇ ದಿನ ಪೂಜಿಸಲಾಗುತ್ತದೆ. ಕಮಲದ ಹೂವಿನ ಮೇಲೆ ಕುಳಿತಿರುವ ದೇವಿಯು 4 ತೋಳುಗಳನ್ನು ಹೊಂದಿದ್ದಾಳೆ. ಅವಳು ತನ್ನ 2 ಕೈಗಳಲ್ಲಿ ಕಮಲವನ್ನು ಹಿಡಿದಿದ್ದಾಳೆ. ಕಾರ್ತಿಕೇಯನು ಅವಳ ಮಡಿಲಲ್ಲಿ ಕುಳಿತಿರುವುದನ್ನು ಕಾಣಬಹುದು. ಭಕ್ತರು ದೇವಿಯ ಆಶೀರ್ವಾದ ಪಡೆಯಲು ಬಾಳೆಹಣ್ಣುಗಳನ್ನು ಅರ್ಪಿಸಬೇಕು. ನೋಡಿ, ಯಾರಿಗೆ ಸಂತಾನ ಸಮಸ್ಯೆ ಇದೆ, ಯಾರಿಗೆ ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ನೊಂದ್ಕೊತಾ ಇರ್ತೀರಾ, ಅಥವಾ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದ್ತಾ ಇಲ್ಲ, ನಾನು ಎಷ್ಟೆಲ್ಲ ಹೇಳ್ಕೊಟ್ರು ಅವರು ಒಳ್ಳೆ ಜ್ಞಾನ ಇಲ್ಲ, ಅಥವಾ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಿಲ್ಲ, ನಮ್ಮ ಮಕ್ಕಳು ಆರೋಗ್ಯದಲ್ಲಿ ಸರಿಗಿಲ್ಲ, ನಮ್ಮ ಮಕ್ಕಳು ತೊದಲು ನುಡಿತಾರೆ, ನಮ್ಮ ಮಕ್ಕಳು ಚೆನ್ನಾಗಿ ಯಾರ ಜೊತೆನೂ ಬೆರೆಯೋದಿಲ್ಲ, ನಮ್ಮ ಮಕ್ಕಳಿಗೆ ಜ್ಞಾನ ಕಡಿಮೆ ಇದೆ, ಆರೋಗ್ಯ ಸಮಸ್ಯೆ ಇದೆ, ಅಥವಾ ನಮಗೆ ಮಕ್ಕಳು ಚೆನ್ನಾಗಿರಬೇಕು ಅಂತ ಬಯಸೋವಂಥ ಪ್ರತಿಯೊಬ್ಬರು ತಾಯಂದರು ಕೂಡ ಅವರ ಆರೋಗ್ಯ, ಆಯಸ್ಸು ಎಲ್ಲ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಾಧಿಸಬೇಕು ಅಂತ ಬಯಸೋ ಅಂಥವರು ಅವತ್ತಿನ ದಿನ ನೀವು ದೇವಿ ಸ್ಕಂದ ಮಾತನ ನೀವು ಪೂಜೆ ಮಾಡಬೇಕಾಗುತ್ತೆ. ಸ್ಕಂದ ಮಾತ ದೇವಿಗೆ ನೀವು ಬಾಳೆಹಣ್ಣುಗಳನ್ನು ನೀವು ಅರ್ಪಿಸಬೇಕಾಗುತ್ತೆ. ಅದರಲ್ಲೂ ನೀವು ಪಚ್ಚಬಾಳೆಹಣ್ಣು ಇರ್ಬೋದು ಅಥವಾ ಯಾಲಕ್ಕಿ ಇರ್ಬೋದು. ಆ ದೇವಿಗೆ ನೀವು ಅರ್ಪಣೆ ಮಾಡಿ ನಿಮ್ಮ ಮಕ್ಕಳ ಕೈಯಾರೆ ನೀವು ಸ್ಕಂದ ಮಾತಾ ದೇವಿಗೆ ನೀವು ಅರ್ಪಣೆ ಮಾಡಿಸೋದ್ರಿಂದ, ಬಾಳೆಹಣ್ಣುಗಳನ್ನ ಕೊಟ್ಟು ಅರ್ಪಣೆ ಮಾಡಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸಂತಾನ ಸಮಸ್ಯೆ ಇದ್ದರೆ ಸಂತಾನ ಕೂಡ ಆಗುತ್ತೆ. ಮತ್ತು ನಿಮಗೆ ಮಕ್ಕಳಿಂದ ನಿಮಗೇನಾದರೂ ತೊಂದರೆ ಆಗ್ತಿದ್ರೆ ಮಕ್ಕಳ ಜ್ಞಾನಾಭಿವೃದ್ಧಿ ಆಗುತ್ತೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ
ಜೀವನದಲ್ಲಿ ಪ್ರಗತಿ ಆಗುತ್ತೆ. ಒಟ್ಟಿನಲ್ಲಿ ತಾಯಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಬಯಸೋವಂಥವ್ರು, ಅಕಸ್ಮಾತು ನಿಮ್ಮ ಮಕ್ಕಳು ದೊಡ್ಡ ಮಕ್ಕಳಾಗಿದ್ದು ಮದುವೆ ಆಗೋದಕ್ಕೆ ನಾವು ಹೇಳ್ದಂಥ ಮಗ ಆಗಿರ್ಬೋದು ಮಗಳಾಗಿರ್ಬೋದು ನಾವು ಹೇಳಿದ ರೀತಿಲಿ ಕೇಳ್ತಾ ಇಲ್ಲ ಅಂತ ನೊಂದ್ಕೊತಾ ಇರೋವಂಥ ತಂದೆ ತಾಯಿಗಳು, ಅವತ್ತಿನ ದಿನ ನೀವು ಹೋಗಿ ದೇವಿ ಸ್ಕಂದ ಮಾತನ ಹತ್ರ ನೀವು ಪ್ರಾರ್ಥನೆ ಮಾಡಿ, ನಮ್ಮ ಮಕ್ಕಳು ನಾವು ಹೇಳಿದಂಗೆ ಕೇಳಿ ನಮ್ಮಂತೆ ನಡ್ಕೊಂಡ್ಲಿ ಅನ್ನೋ ಮನಸ್ಸಿನಿಂದ ನೀವು ದೇವಿ ಹತ್ರ ಬೇಡ್ಕೊಂಡು, ಆ ದೇವಿಗೆ ನೀವು ನಿಮ್ಮ ಮನೆಯಲ್ಲಿರೋವಂಥ ದೇವಿಗೆ ಅಥವಾ ದೇವಸ್ಥಾನಗಳಿಗೆ ಬಾಳೆಹಣ್ಣುಗಳನ್ನ ನೀವು ಅವತ್ತು ದೇವಿಗೆ ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಇಂಥ ಸಮಸ್ಯೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಾದಮೇಲೆ ಸ್ನೇಹಿತರೆ, ಇನ್ನು ಕಾತ್ಯಾಯಿನಿ ದೇವಿನ ನಾವು 6ನೇ ದಿನದಂದು ಪೂಜೆ ಮಾಡ್ತೀವಿ. ನೋಡಿ, ಆ ಕತೆ ಈ ರೀತಿ ಇದೆ. ನವರಾತ್ರಿಯ 6ನೇ ದಿನದಂದು ಮಾ ಕಾತ್ಯಾಯಿನಿಯನ್ನು ಪೂಜಿಸಲಾಗುತ್ತದೆ. ಅವಳು ಋಷಿ ಕಾತ್ಯಾಯನನ ಮಗಳು ಮತ್ತು ಶಕ್ತಿಯ ರೂಪ. ಅವಳು ಒಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದಿರುವುದನ್ನು ಕಾಣಬಹುದು ಮತ್ತು ಇದನ್ನು ಯೋಧ ದೇವತೆ ಎಂದು ಕರೆಯಲಾಗುತ್ತದೆ. ಕಾತ್ಯಾಯಿನಿಯನ್ನು ಮೆಚ್ಚಿಸಲು ಜೇನುತುಪ್ಪವನ್ನು ಅರ್ಪಿಸಲಾಗುತ್ತದೆ. ನೋಡಿ, ಈ ದೇವಿ ಬಂದು ನಿಮ್ಮಲ್ಲಿ ಏನಾದ್ರೂ ಸಂಸಾರದಲ್ಲಿ ಜಗಳ ಆಗ್ತಾ ಇದೆ, ನನ್ನ ಗಂಡನ ನಾನು ಎಷ್ಟೇ ಪ್ರೀತಿ ಮಾಡಿದ್ರು ಅವನು ನನ್ನ ಹೊಡಿತಾನೆ, ಬೈತಾನೆ, ಮತ್ತು ನನ್ನನ್ನು ಕಂಡ್ರೆ ಪ್ರೀತಿನೇ ಮಾಡೋದಿಲ್ಲ, ಅಥವಾ ನನ್ನ ಕಂಡ್ರೆ ಅಸಭ್ಯವಾಗಿ ಮಾತಾಡಿ ನನಗೆ ಹರ್ಟ್ ಮಾಡ್ತಾನೆ, ಅಥವಾ ನಾನು ಹೇಳಿದ ರೀತಿ ಕೇಳ್ತಾ ಇಲ್ಲ ಅಂತ ನಿಮ್ಮ ನಡುವೆ ಜಗಳ ಮನಸ್ತಾಪಗಳಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರ ನಡುವೆ ಯಾವಾಗಲೂ ಅನ್ಯೋನ್ಯತೆ ಅನ್ನೋದಿರೋದಿಲ್ಲ. ನಿನ್ನ ಸ್ನೇಹಿತೆ ಹೇಳಿದ್ದು ನಿನಗಿಷ್ಟ ಆಗ್ತಿರಲ್ಲ, ನೀನು ಹೇಳಿದ್ದು ಅವ್ರಿಗಿಷ್ಟ ಆಗ್ತಾರಲ್ಲ, ಒಟ್ಟಿನಲ್ಲಿ ಗಲಾಟೆ ಗದ್ದಲ ಆಗ್ತಾ ಇರ್ಬೋದು, ಅತ್ತೆ ಮಾವಂದ್ರಿಂದ ಜಗಳ ಆಗ್ತಾ ಇರ್ಬೋದು, ಅಥವಾ ಅಣ್ಣ ತಮ್ಮಂದ್ರಿಂದ ಜಗಳ ಆಗ್ತಾ ಇರ್ಬೋದು, ಅಕ್ಕ ತಂಗಿಯರ ನಡುವೆ ಜಗಳ ಆಗ್ತಾ ಇರ್ಬೋದು, ಅಕ್ಕಪಕ್ಕದ ಅವ್ರ ಜೊತೆ ಜಗಳ ಆಗ್ತಾ ಇರ್ಬೋದು. ಎಲ್ಲಾದರೂ ಒಂದು ಕಡೆ ಜಗಳ ಆಗ್ತಾನೇ ಇದೆ, ಏನು ಮಾಡಿದ್ರು ಈ ಜಗಳ ತೀರ್ತಾ ಇಲ್ಲ ಅಂತ ಜೀವನದಲ್ಲಿ ನೊಂದೋಗಿರೋ ಅಂಥವ್ರು, ಅವತ್ತಿನ ದಿನ ನೀವು ಕಾತ್ಯಾಯಿನಿ ದೇವಿನ ನೀವು ಪ್ರಾರ್ಥನೆ ಮಾಡಿ, ಆ ದೇವಿಗೆ ನೀವು ಜೇನುತುಪ್ಪನ ನೀವು ನೈವೇದ್ಯವಾಗಿ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಆದರೆ ಮನೆಯಲ್ಲಿರೋಂಥ ಜಗಳ ಮನಸ್ತಾಪ ಕಿತ್ತಾಟಗಳೆಲ್ಲ ಕಡಿಮೆ ಆಗಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಶಿವ ಮತ್ತು ಪಾರ್ವತಿ ಎಷ್ಟು ಅನ್ಯೋನ್ಯವಾಗಿರ್ತಾರೋ ಆ ರೀತಿ ನೀವು ಕೂಡ ಅನ್ಯೋನ್ಯವಾಗಿರ್ಬೋದು. ಅಥವಾ ಸ್ನೇಹಿತರ ಮಧ್ಯೆ ಏನಾದರೂ ಬಿರುಕುಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದಾದಮೇಲೆ ನೀವು ನೋಡಿ ಸ್ನೇಹಿತರೆ, ಇನ್ನು 7ನೇ ದಿನ ನೀವು ಯಾವ ದೇವಿನ ನೀವು ಪೂಜೆ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನವರಾತ್ರಿಯ 7ನೇ ದಿನ ಸಪ್ತಮಿ ಅಂತ ಕರೀತಾರೆ. ಆ ಸಪ್ತಮಿಲಿ ಕಾಲರಾತ್ರಿಗೆ ಮೀಸಲಾಗಿದೆ. ಅವಳು ಒಂದು ಕೈಯಲ್ಲಿ ಕತ್ತಿ ಇನ್ನೊಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿದ್ದಾಳೆ. ಅವಳ ಕಪ್ಪು ಮೈಬಣ್ಣ ಮತ್ತು ಉಗ್ರ ನೋಟವು ದುರ್ಗಾದೇವಿಯ ಇತರ ಅವತಾರಗಳಿಂದ ಅವಳನ್ನು ಪ್ರತ್ಯೇಕಿಸಿತು. ಅವಳ ಹಣೆಯ ಮೇಲಿನ 3ನೇ ಕಣ್ಣು ಮರೆಯಬಾರದು, ಅದು ಇಡೀ ವಿಶ್ವವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಜೀವನದಲ್ಲಿ ಸಂತೋಷವನ್ನು ತರಲು, ನೋವು ಮತ್ತು ಅಡೆತಡೆಗಳನ್ನು ನಿವಾರಿಸಲು ಅವಳು ಸಹಾಯ ಮಾಡುತ್ತಾಳೆ. ದೇವಿಯನ್ನು ಮೆಚ್ಚಿಸಲು ಭಕ್ತರು ಅವತ್ತಿನ ದಿನ ಬೆಲ್ಲವನ್ನು ಅರ್ಪಿಸಬೇಕು. ನೋಡಿ, ನಿಮ್ಮ ಮನೆಯಲ್ಲಿ ಏನಾದ್ರೂ ನಿಮಗೆ ಸಂತೋಷ ಅನ್ನೋದೇ ಇಲ್ಲ, ನಮ್ಮ ಜೀವನದಲ್ಲಿ ನಾನು ನಾಳೆ ದಿನ ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀನಿ, ಆದರೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ, ಅಲ್ಲಿ ಹೋಗಿ ಇನ್ನೇನೋ ಮಾಡಬೇಕು ಅನ್ನುವಾಗ ನಮಗೆ ಮನೆ ಕಟ್ಟೋದಕ್ಕೆ ಆಗೋದಿಲ್ಲ. ಅಥವಾ ನಾನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಆ ಬಿಸ್ನೆಸ್ಗೆ ದುಡ್ಡೆಲ್ಲ ಹೊಂದ್ಕೊಂಡಿದ್ದೀನಿ, ಇನ್ನೇನೋ ಅದಕ್ಕೆ ಹೋಗಿ ಬಂಡವಾಳ ಹಾಕಿ ಎಲ್ಲ ವಸ್ತುಗಳನ್ನ ತಂದು ಮಾಡಬೇಕು ಅನ್ನೋಷ್ಟರಲ್ಲಿ ಅದು ಆಗೋದೇ ಇಲ್ಲ. ಅಥವಾ ನಾಳೆ ನನ್ನ ಮಗುಗೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀನಿ, ಆ ಮದುವೆ ಆಗಬೇಕು ಅಂತ ನಾವು ಮಾಡಬೇಕು ಅಂದ್ಕೊಂಡ್ರು ನನ್ನ ಮಗ ಮದುವೆ ಆಗೋಕ್ಕೆ ಒಪ್ಕೊತಿಲ್ಲ, ನನ್ನ ಮಗಳು ಒಪ್ಕೊತಿಲ್ಲ. ಅಥವಾ ನಾನು ಏನೋ ಒಂದು ಕೆಲಸನ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಚೆನ್ನಾಗಿ ಈ ವರ್ಷದಲ್ಲಿ ನಾನು ಚೆನ್ನಾಗಿ ಓದಿ ಪಾಸಾಗಿ ರ್ಯಾಂಕ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ನನ್ನ ಕೈಲಿ ಓದೋಕ್ಕಾಗ್ತಾ ಇಲ್ಲ. ಅಥವಾ ನಾನು ಈ ವರ್ಷದಲ್ಲಿ ನಾನು ಈ ಥರದೊಂದು ಪ್ಲ್ಯಾನ್ ಮಾಡಿದ್ದೀನಿ ನನ್ನ ಜೀವನಕ್ಕೆ, ನಾನು ಅದನ್ನು ಸರಿ ಹೊಂದ್ಕೊಂಡು ಮಾಡಬೇಕು ಅಂದ್ಕೊಂಡಿರ್ತೀನಿ, ಆದರೆ ಅದಾಗಲ್ಲ. ಅಂದರೆ ನಿಮ್ಮ ಜೀವನದಲ್ಲಿ ಬರೋವಂಥ ಅಡೆತಡೆಗಳು, ಯಾವುದೋ ಒಂದು ಕೆಲಸನ ನೀವು ಪರಿಪೂರ್ಣವಾಗಿ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊತಾ ಇರ್ತೀರಾ, ಆ ಕೆಲಸಗಳು ನಿಮ್ಮಿಂದ ಮಾಡೋದಕ್ಕೆ ಆಗೋದಿಲ್ಲ. ಆವಾಗ ಆ ಉಂಟಾಗುವಂಥ ಸಮಸ್ಯೆಗಳು, ಅಡೆತಡೆಗಳು ಅದೆಲ್ಲ
ಅದೆಲ್ಲ ನಿವಾರಣೆ ಆಗಿ ನಿಮಗೆ ನಿಮ್ಮ ಜೀವನದಲ್ಲಿ ಒಳ್ಳೇದಾಗಬೇಕು ಅಂತ ಬಯಸೋವಂಥವ್ರು ಅವತ್ತಿನ ದಿನ ಕಾಳರಾತ್ರಿ ದಿನ ನೀವು ತಾಯಿಗೆ ನೀವು ಬೆಲ್ಲನ ನೀವು ಅರ್ಪಣೆ ಮಾಡಿ ಆ ಬೆಲ್ಲನ ನೀವು ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರೆಲ್ಲ ಸೇವನೆ ಮಾಡಬೇಕು. ಆವಾಗ ನಿಮಗೆ ಆ ದೋಷಗಳೆಲ್ಲ ಇದ್ದರೆ ಅದೆಲ್ಲ ಹೋಗುತ್ತೆ. ಅವತ್ತಿನ ದಿನ ವಿಶೇಷವಾಗಿ ಬೆಲ್ಲದ ದೀಪದ ಆರತಿನ ನೀವು ಮಾಡಿ ದೇವಿಗೆ ನೀವು ಹಚ್ಚಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ವಿಷಯಕ್ಕೆ ಅಡೆತಡೆಗಳಾಗ್ತಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಕಾಳರಾತ್ರಿ ದೇವತೆ ನಮಗೆ ಸಹಾಯ ಮಾಡ್ತಾಳೆ. ಅದಾದಮೇಲೆ ಸ್ನೇಹಿತರೆ, ನೀವು 8ನೇ ದಿನ ನೀವು ಯಾವ ದೇವಿನ ನೀವು ಆರಾಧನೆ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 8ನೇ ದಿನ ನವರಾತ್ರಿಯ 8ನೇ ದಿನ ದುರ್ಗಾ ಅಷ್ಟಮಿ ಅಂತ ಕರೀತಾರೆ. ಮಹಾಗೌರಿ ದೇವಿಗೆ ಸಮರ್ಪಿತವಾಗಿದೆ. ಅವಳು ಒಂದು ಕೈಯಲ್ಲಿ ತ್ರಿಶೂಲವನ್ನು ಮತ್ತು ಇನ್ನೊಂದು ಕೈಯಲ್ಲಿ ಡಮರುಗವನ್ನು ಹಿಡಿದಿದ್ದಾಳೆ. ಮಹಾಗೌರಿ ತನ್ನ ಅದ್ಭುತ ಸೌಂದರ್ಯ ಮತ್ತು ಔದಾರ್ಯಕ್ಕೆ ಹೆಸರುವಾಸಿಯಾಗಿದ್ದಾಳೆ. ಇವಳಿಗೆ ನೀವು ಅವತ್ತಿನ ದಿನ ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಅಂದರೆ ಸ್ನೇಹಿತರೆ ನೋಡಿ, ನೀವು ಮಹಾಗೌರಿನ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ ನಿಮಗೆ ಈಗ ಹೆಣ್ಮಕ್ಳಿಗೆ ತುಂಬಾ ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಮುಟ್ಟಿನ ಸಮಸ್ಯೆ ಇರುತ್ತೆ, ಅಥವಾ ನಿಮ್ಮ ಜೀವನದಲ್ಲಿ ಮುಖದಲ್ಲೆಲ್ಲ ಪಿಂಪಲ್ಸ್ ಇರುತ್ತೆ. ಆಮೇಲೆ ನೋಡೋಕ್ಕೆ ಕೆಲವೊಬ್ಬರು ಹೆಣ್ಮಕ್ಳು ತುಂಬ ಚೆನ್ನಾಗಿರ್ತಾರೆ, ಕೆಲವೊಬ್ಬರು ಹೆಣ್ಮಕ್ಳು ನೋಡೋಕ್ಕೆ ಚೆನ್ನಾಗಿರೋದಿಲ್ಲ. ಅಂಥವ್ರುಗಳು ನಮ್ಮ ಸೌಂದರ್ಯ ಚೆನ್ನಾಗಿರಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಾವು ಎಲ್ಲರಿಗಿಂತ ಬ್ಯೂಟಿಫುಲ್ಲಾಗಿ ಕಾಣಬೇಕು, ಅಥವಾ ನಮ್ಮನ್ನು 4 ಜನ ನೋಡಿ ನಮಗೆ ಗೌರವ ಕೊಡಬೇಕು, ಅಥವಾ ನಮ್ಮ ದೇಹದಲ್ಲಿ ಏನೋ ನಮಗೆ ಗೊತ್ತಿಲ್ಲದಿದ್ದಂಗೆ ನ್ಯೂನತೆಗಳಿರುತ್ತೆ, ಆರೋಗ್ಯದ ಸಮಸ್ಯೆಗಳಿರುತ್ತೆ. ಅಂಥ ಸಮಸ್ಯೆಗಳಿಂದ ಬಳಲ್ತಾ ಇರೋವಂಥ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾರೇ ಆಗಿರ್ಬೋದು, ಕೆಲವೊಂದು ಮುಖಗಳಲ್ಲಿ ಬಂಗು ಬಂದಿರುತ್ತೆ. ಆಮೇಲೆ ಕೆಲವೊಬ್ಬರಿಗೆ ವೈಟ್ ಪ್ಯಾಚಸ್ ಇರುತ್ತೆ, ಸೋರಿಯಾಸ್ ಇರುತ್ತದೆ. ಆಮೇಲೆ ಕೆಲವೊಬ್ಬರಿಗೆ ಚರ್ಮ ವ್ಯಾಧಿಗಳಿರುತ್ತೆ, ಅಂಥವ್ರಿಗೆ ಕೂದಲು ಉದುರ್ತಾ ಇರುತ್ತೆ, ಮೈಯೆಲ್ಲ ತುರಿಕೆ ಇರುತ್ತೆ, ಗಜಕರ್ಣ ಇರುತ್ತೆ. ಬೇಕಾದಂಥ ಹೆಣ್ಮಕ್ಳಿಗೆ ಗೊತ್ತಿಲ್ಲದಿರೋಂಥ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ. ಮುಟ್ಟಿನ ದೋಷಗಳಿರ್ಬೋದು, ಹೊಟ್ಟೆ ನೋವಿರ್ಬೋದು, ಆರೋಗ್ಯ ಸಮಸ್ಯೆಗಳು, ಏನೇನೋ ಎಂತೆಂಥದೋ ಸಮಸ್ಯೆಗಳಿರುತ್ತೆ. ಅಂಥ ಸಮಸ್ಯೆಗಳೆಲ್ಲ ಹೋಗಬೇಕು, ನಾವು ಎಲ್ಲರಂಗೆ ಸುಂದರವಾಗಿ ಕಾಣಬೇಕು, ನಮ್ಮನ್ನು ನೋಡಿದ ತಕ್ಷಣ ನಮ್ಮನ್ನು ಪ್ರೀತಿಯಿಂದ ಮಾತಾಡಬೇಕು, ನಮ್ಮ ಸೌಂದರ್ಯನ ಮುಖದಿಂದ ಅಳಿಲಿಲ್ಲ ಅಂದ್ರೂ ಮನಸ್ಸಿಂದ ನೋಡಿ ನಮಗೆ ಗೌರವ ಕೊಡೋವಂಥ ಸ್ಥಾನಮಾನ ಸಿಗಬೇಕು. ನಾವೊಬ್ಬರು ಮನುಷ್ಯರು ಅಂತ ನಮ್ಮನ್ನು ಟ್ರೀಟ್ ಮಾಡಬೇಕು. ನಮಗೆ ನಮ್ಮದೇ ಆದ ಒಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವನ ನೋಡಿ ಸಾರ್ವಜನಿಕರಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅವರೆಲ್ಲ ನಮಗೆ ಗೌರವ ಕೊಡಬೇಕು ಅಂತ ಬಯಸೋ ಅಂಥವ್ರು ಅವತ್ತಿನ ದಿನ ನೀವು ಮಹಾಗೌರಿನ ನೀವು ಪ್ರಾರ್ಥನೆ ಮಾಡೋದ್ರಿಂದ ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, ಮಾತನ್ನ ಗಂಡ ಹೆಂಡತಿನೇ ಪ್ರೀತಿಸೋದಿಲ್ಲ, ಗಂಡನೇ ಹೆಂಡತಿಗೆ ಅವಮಾನ ಮಾಡ್ತಿರ್ತಾನೆ, ನೀನು ಚೆನ್ನಾಗಿಲ್ಲ ನೋಡೋಕ್ಕೆ ಅಂತ, ಅಥವಾ ಹೆಂಡತಿ ಗಂಡಂಗೆ ಅವಮಾನ ಮಾಡ್ತಿರ್ತಾರೆ, ನೀನು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ. ಯಾವತ್ತೂ ಅಷ್ಟೇ ಒಬ್ಬ ವ್ಯಕ್ತಿಯ ಮನಸ್ಸನ್ನು ದೇಹದಿಂದ ಆಗಲಿ ಅದನ್ನು ಹಳೆಯೋಕ್ಕೆ ಹೋಗಬಾರ್ದು. ಯಾವಾಗಲೂ ಅಷ್ಟೇ ಒಬ್ಬ ವ್ಯಕ್ತಿನ ನಾವು ಅವನ ಹತ್ರ ಹಣ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಒಬ್ಬ ವ್ಯಕ್ತಿನ ನಾವು ಅವರ ಮನಸ್ಸಿಂದ ನೋಡಿ. ಯಾಕಂದರೆ ಮನಸ್ಸು ಅನ್ನೋದು ಯಾವಾಗಲೂ ಒಳ್ಳೆಯ ರೀತಿಯಲ್ಲಿದ್ದರೆ ಖಂಡಿತವಾಗ್ಲೂ ಆತ್ಮದಲ್ಲಿ ಭಗವಂತ ಅನ್ನೋನು ನೆಲೆಸಿರ್ತಾನೆ. ಅವರನ್ನು ನಾವು ಒಳ್ಳೆ ಮನಸ್ಸಿಂದ ನೋಡಬೇಕೇ ಹೊರತು ಅವರ ಸೌಂದರ್ಯ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ. ನಾವು ಎಷ್ಟೇ ಸೌಂದರ್ಯವಂತೆ ಆಗಿದ್ರೂ ಕೂಡ ಒಂದಲ್ಲ ಒಂದು ದಿನ ಅದು ಸುಟ್ಟು ಭಸ್ಮ ಆಗುತ್ತೆ, ಇಲ್ಲ ಅಂದರೆ ಮಣ್ಣಲ್ಲಿ ಮಣ್ಣಿ ಆಗಿ ಉದುಗು ಹೋಗ್ಬಿಡುತ್ತೆ. ಯಾವುದು ಶಾಶ್ವತ ಅಲ್ಲ. ಮುಖ್ಯವಾಗಿ ನಾವು ಬೆಳೆಸ್ಕೊಬೇಕಾಗಿರೋ ಒಳ್ಳೆ ಗುಣ ಅಂದರೆ ಯಾರೇ ಆಗಿರಲಿ, ಯಾರನ್ನು ನಾವು ಅನುಮಾನ ಮಾಡೋದಾಗಲಿ ಅವಮಾನ ಮಾಡೋದಾಗಲಿ ಅವರನ್ನ ತಿರಸ್ಕಾರ ಭಾವದಿಂದ ನೋಡೋ ಅಂಥ ಗುಣಗಳಿದ್ದರೆ ಅದನ್ನು ಬಿಟ್ಬಿಡಬೇಕು. ಯಾವಾಗಲೂ ಎಲ್ಲರೂ ಒಂದೇ ರೀತಿ ಇರೋಕ್ಕಾಗಲ್ಲ. ಒಂದು ಮನೆಯಲ್ಲಿ ಎಲ್ಲ ಫೆಸಿಲಿಟೀಸ್ ಇರುತ್ತೆ, ಕೆಲವೊಂದು ಮನೆಗಳಲ್ಲಿ ಒಂದು ಹೆಣ್ಮಕ್ಳಿಗೆ ಒಂದು ಸೋಪ್ ತೊಗೊಳೋಕ್ಕೂ ಶಕ್ತಿ ಇರೋದಿಲ್ಲ, ಅಥವಾ ಒಂದು ಕ್ರೀಮ್ ತೊಗೊಳೋಕ್ಕೂ ಶಕ್ತಿ ಇರೋದಿಲ್ಲ. ಆದರೆ ಹಾಗಂತ ಹೇಳಿ ಅವರಲ್ಲಿ ಸೌಂದರ್ಯ ಇಲ್ಲ ಅಂದ್ಕೊಂಬಿಡಿ, ಅವರಲ್ಲಿ ಮಾನವೀಯತೆ ಅನ್ನೋ ಸೌಂದರ್ಯ ಖಂಡಿತವಾಗ್ಲೂ ಇರುತ್ತೆ. ಅದಕ್ಕೆ ನಾವು ಬೆಲೆ ಕೊಡಬೇಕೇ ಹೊರತು ನಮ್ಮ ಕಣ್ಣು ನೋಟಕ್ಕೆ ಕಾಣೋಂಥ ಕುಕ್ಕೋ ಅಂಥ ಸೌಂದರ್ಯ ನೋಡಿ ಅವರನ್ನ ಹೋಗಲಿ ಇನ್ನೊಬ್ಬರನ್ನ ತೆಗಳೋದು ಖಂಡಿತವಾಗ್ಲೂ ಅದು ಸರಿ ಇರೋದಿಲ್ಲ. ಅಂಥ ತಪ್ಪುಗಳಿದ್ರೆ ಅದನ್ನು ತಿದ್ಕೊಳ್ಳಿ. ಅದಾದಮೇಲೆ ನೀವು ನಮಗೂ ಒಳ್ಳೆ ಸೌಂದರ್ಯ ಬೇಕು, ಒಳ್ಳೆ ಜ್ಞಾನ ಬೇಕು, ಅಥವಾ ನಮಗೆ ಅದರದೇ ಆದಂಥ ಒಂದು ಗೌರವ ಬೇಕು ಅಂತ ಬಯಸೋ ಅಂಥವ್ರು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅಂಥವ್ರು ಮಹಾಗೌರಿನ ನೀವು ಅವತ್ತಿನ ದಿನ ಪ್ರಾರ್ಥನೆ ಮಾಡಿ, ಅವತ್ತಿನ ದಿನ ನೀವು ಅಮ್ಮನವರಿಗೆ ನೈವೇದ್ಯವಾಗಿ ನೀವು ತೆಂಗಿನಕಾಯಿನ ಇಡ್ಬೋದು. ಅಂದರೆ ತೆಂಗಿನಕಾಯಿನ ಒಡೆದು ನೀವು ನೈವೇದ್ಯವಾಗಿ ಇಡ್ಬೋದು, ಇಲ್ಲ ತೆಂಗಿನಕಾಯಿನ ನೀವು ತೊಗೊಂಬಂದು
ಅಮ್ಮನವರಿಗೆ ಪೂರ್ಣ ಫಲನ ನೀವು ಇಡ್ಬೋದು. ಈ ರೀತಿ ನೀವು ಮಹಾಗೌರಿನ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು 9ನೇ ದಿನ ಬಂದು ನವರಾತ್ರಿ ಉತ್ಸವದ 9ನೇ ದಿನದಂದು ನೀವು ದೇವಿ ಸಿದ್ಧಿದಾತ್ರಿನ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ದೇವಿ ಸಿದ್ಧಿದಾತ್ರಿ ಕಥೆನ ಹೇಳ್ತಾ ಇದ್ದೀನಿ ನೋಡಿ. ನವರಾತ್ರಿ ಉತ್ಸವದ 9ನೇ ದಿನದಂದು ಮಾ ಸಿದ್ಧಿದಾತ್ರೆಯನ್ನು ಪೂಜಿಸಲಾಗುತ್ತದೆ. ಅವಳು ಕಮಲದ ಹೂವಿನ ಮೇಲೆ ಕುಳಿತಿರುವುದನ್ನು ಕಂಡುಬರುತ್ತದೆ. ದೇವಿಯು ಪರಿಪೂರ್ಣತೆಯ ಸಂಕೇತವಾಗಿದೆ ಮತ್ತು ತನ್ನ ಭಕ್ತರನ್ನು ಅಸ್ವಾಭಾವಿಕ ಘಟನೆಗಳಿಂದ ರಕ್ಷಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಅವಳಿಗೆ ಎಳ್ಳನ್ನು ಅವಳಿಗೆ ಅರ್ಪಿಸಬೇಕು. ನೋಡಿ, ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದಾದ್ರೂ ಒಂದು ನೀವು ಕೆಟ್ಟದ್ದು ಮಾಡಬೇಕು ಅಂತ ಅಂದ್ಕೊಂಡಿರಲ್ಲ, ಆದರೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ರೀತಿಲಿ ಯಾವುದೋ ಒಂದು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಗಾಕೊಂಡು ಅಲ್ಲಿ ನೀವು ಮಾಡಬಾರ್ದಂತಹ ತಪ್ಪನ್ನು ಮಾಡೋವಂಥ ಪರಿಸ್ಥಿತಿಗಳು ನಿಮಗೆ ಎದುರಾಗ್ಬಿಡ್ಬೋದು. ಅಂದರೆ ಯಾರೋ ಒಬ್ಬ ವ್ಯಕ್ತಿ ಒಂದೇ ಒಂದು ಉದಾಹರಣೆ ಅಂದರೆ, ನೀವು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ಅಲ್ಲಿ ಕೆಲಸ ಮಾಡೋವಂಥ ಸಂದರ್ಭದಲ್ಲಿ ನೀವು ಚೆನ್ನಾಗಿ ಕೆಲಸ ಮಾಡಿರ್ತೀರ, ಆದರೆ ನಿಮ್ಮ ಎದುರಿಗೆ ಇರೋವಂಥ ವ್ಯಕ್ತಿ ಏನೂ ಮಾಡಿರೋದಿಲ್ಲ, ಆದರೂ ನೀವು ಮಾಡಿದಂತಹ ಕೆಲಸನ ನೋಡಿ ಅವನು ನಿಮಗೆ ಅವಮಾನ ಮಾಡೋದಿರ್ಬೋದು, ಅಥವಾ ನಿಮ್ಮನ್ನು ಒಡೆಯೋದಿರ್ಬೋದು, ಅಥವಾ ನಿಮ್ಮನ್ನು ತೆಗಳಿಸೋದಿರ್ಬೋದು. ಆ ರೀತಿ ಮಾಡಿದಾಗ ನಿಮಗೆ ಕೋಪ ಬಂದಾಗ ನಿಮಗೆ ಅವನ ಮೇಲೆ ಹೊಡಿಬೇಕು ಅನಿಸ್ಬೋದು, ಬೈಬೇಕು ಅನಿಸ್ಬೋದು, ಅಥವಾ ಸಿಟ್ಟಾಗ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಕೊಲೆ ಮಾಡಬೇಕು ಅಂತ ಅನಿಸ್ಬೋದು. ಅಂಥ ಮನಸ್ಥಿತಿಗಳಿಗೆ ಯಾರ ಹತ್ರನಾದರೂ ಇದ್ದರೆ ಅಂಥದ್ರಿಂದ ದೂರ ಇಡೋದಕ್ಕೆ, ಅಂದರೆ ಅಸ್ವಾಭಾವಿಕ ಸ್ವಭಾವಗಳಿದ್ದರೆ ಅದನ್ನೆಲ್ಲ ದೂರ ಮಾಡೋದಕ್ಕೆ ದೇವಿ ಸಿದ್ಧಿದಾತ್ರಿ ನಮ್ಮ ಜೊತೆ ಇರಬೇಕು ಅಂತ ಬಯಸೋವಂಥವ್ರು ಯಾರು. ಮನುಷ್ಯ ಅಂದಮೇಲೆ ಮನುಷ್ಯನಿಗೆ ಕಷ್ಟ, ನೋವು, ಕೋಪ, ದ್ವೇಷ ಪ್ರತಿಯೊಂದು ಇರುತ್ತೆ. ಯಾರೂ ದೇವರಾಗಿ ಉಳಿಯೋಕ್ಕಾಗೋದಿಲ್ಲ. ಅಕಸ್ಮಾತ್ ನಮಗೆ ಗೊತ್ತಿಲ್ಲದಂಗೆ ನಮ್ಮಲ್ಲಿ ಏನಾದರೂ ಕೆಟ್ಟ ನಡತೆಗಳಿದ್ರೆ, ಒಬ್ರಿಗೆ ಶಾಪ ಹಾಕೋದಿರ್ಬೋದು, ಒಬ್ರನ್ನ ನೋಡಿ ಹೊಟ್ಟೆ ಉರಿ ಪಡ್ಕೊಳ್ಳೋದಿರ್ಬೋದು, ಅಥವಾ ಅವ್ರು ಹಾಳಾಗಿ ಹೋಗ್ಲಿ ಅಂತ ಬಯಸೋವಂಥವ್ರು ಇರ್ತಾರೆ. ನಾನಾ ರೀತಿಯ ಕೆಟ್ಟ ಸ್ವಭಾವಗಳು ಕೆಲವೊಬ್ಬರಲ್ಲಿರುತ್ತೆ. ಅಂಥ ಕೆಟ್ಟ ಸ್ವಭಾವಗಳು ಅವರಿಗೆ ಗೊತ್ತಿಲ್ಲದಿದ್ದಂಗೆ ಅವರಲ್ಲಿ ಇದ್ದಾಗ, ಅದನ್ನು ಅವರು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲಿದ್ದಾಗ, ಅಥವಾ ಮಾನಸಿಕ ಹಿಂಸೆ ಅನುಭವಿಸ್ತಾ ಇದ್ದರೆ, ದೈಹಿಕವಾಗಿ ಮಾನಸಿಕವಾಗಿ ಕೆಲವೊಬ್ಬರಲ್ಲಿ ನ್ಯೂನತೆಗಳಿರುತ್ತೆ. ಅಂಥ ನ್ಯೂನತೆಗಳು ತಮ್ಮಲ್ಲಿದೆ ಅಂತ ಊರಿಗೆ ಗೋಚಾರ ಆಗ್ತಾ ಇದ್ದರೆ, ಅಂಥ ಸ್ವಭಾವಗಳನ್ನ ನನ್ನಿಂದ ದೂರ ಮಾಡುವಂಥ ನೀವು ಅವತ್ತಿನ ದಿನ ನೀವು ದೇವಿ ಸಿದ್ಧಿದಾತ್ರೆನ ನೀವು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅದನ್ನು ದೂರ ಮಾಡ್ತಾರೆ ಸಿದ್ಧಿದಾತ್ರಿ. ಅದಕ್ಕೆ ನೀವು ಆ ದೇವಿಗೆ ಏನನ್ನು ಅರ್ಪಣೆ ಮಾಡಬೇಕು ಅಂದರೆ ಎಳ್ಳನ್ನು ನೀವು ಆ ದೇವಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಆ ದೇವಿನ ನೀವು ಕೇಳ್ಕೊಳ್ಳೋದ್ರಿಂದ, ಎಳ್ಳನ್ನು ಕೊಟ್ಟು ನೀವು ಆ ದೇವಿನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅದರಿಂದ ನೀವು ಹೊರ ಬರ್ಬೋದು. ಅದಾದಮೇಲೆ ನೋಡಿ ಸ್ನೇಹಿತರೆ, ಇಷ್ಟು 9 ದಿನಗಳ ಕಾಲ 9 ದೇವತೆಯರಿಗೆ 9 ವಸ್ತುಗಳನ್ನ ನೀವು ನೀಡಿದ್ದೆ ಆದರೆ ನವರಾತ್ರಿಯಿಂದ ನಿಮಗೆ ಯಾವ ಪೂರ್ಣ ಫಲ ನಿಮಗೆ ಸಿಗಬೇಕು ಅಂತ ನೀವು ಪೂಜೆ ಮಾಡಿರ್ತೀರೋ ಆ ಪೂರ್ಣ ಫಲ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಯಾಕಂದರೆ ಆ 9 ದೇವತೆಗಳು ನಿಮಗೆ ಅಷ್ಟು ಅನ್ನೋದಕ್ಕೆ ಅವ್ರಿಗೆ ಇಷ್ಟವಾದಂತಹ ಕೆಲಸ ಕಾರ್ಯಗಳನ್ನ, ಅಥವಾ ನಾವು ಈ ರೀತಿ ಪದ್ಧತಿಗಳನ್ನ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟ ಇರ್ಬೋದು, ಎಂಥದ್ದೇ ನೋವು ಇರ್ಬೋದು, ಅದೆಲ್ಲ ಸಿದ್ಧಿಸಿಕೊಳ್ಳೋಕ್ಕೋಸ್ಕರ ನಾವು ನವರಾತ್ರಿ ಸಮಯದಲ್ಲಿ ಇಂಥ ವಸ್ತುಗಳನ್ನ ಕೊಡಬೇಕಾಗುತ್ತೆ. ಸ್ನೇಹಿತರೆ, ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ. ನಿಮಗೆ ಆಡಂಬರ ಪೂಜೆ ಮಾಡಬೇಕು ಅಂತ ಏನಿಲ್ಲ, ನೀವು ಯಾರನ್ನೋ ಮೆಚ್ಚಿಸ್ಬೇಕು ಅಂತ ಖಂಡಿತವಾಗ್ಲೂ ಪೂಜೆ ಮಾಡಬೇಡಿ. ನಿಮ್ಮ ಮನೇಲಿ ಯಾವ ವಸ್ತುಗಳಿರುತ್ತೋ, ಯಾವ ಫೋಟೋ ಇರುತ್ತೋ, ನಿಮ್ಮ ಮನೇಲಿ ಯಾವ ಬಟ್ಟೆಗಳಿರುತ್ತೋ, ನಿಮ್ಮ ಮನೇಲಿ ಯಾವ ಊಟ ಮಾಡ್ತಿರೋ, ಯಾವ ಹಣ್ಣುಗಳಿರುತ್ತೋ ಅದನ್ನು ಹಾಕಿ ನೀವು ಪೂಜೆ ಮಾಡಿ. ಯಾಕಂದರೆ ನೋಡಿ, ಈಗಿನ ವ್ಯವಸ್ಥೆಯಲ್ಲಿ ತುಂಬ ಆಡಂಬರತೆ ಇದೆ. ಎಲ್ಲರೂ ನೋಡಲಿ ಅನ್ನೋ ದೃಷ್ಟಿಕೋನದಿಂದ ಪೂಜೆ ಮಾಡ್ತಾರೆ. ಅಲ್ಲಿ ನಿಜವಾಗ್ಲೂ ದೇವ್ರನ್ನ ಕರಿಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರಲ್ಲ, 4 ಜನ ನೋಡಲಿ, ಮೆಚ್ಕೊಂಡ್ಲಿ, ನಿಮ್ಮ ಮನೆಗಿಂತ ಅವ್ರ ಮನೇಲಿ ವೈಭೋಗ ಚೆನ್ನಾಗಿದೆ, ಆ ರೀತಿ ಇದೆ, ಈ ರೀತಿ ಇದೆ ಅಂತ ಹೇಳಿ ಕೆಲವೊಬ್ಬರು ಲೈಕಿಗೋಸ್ಕರ, ವ್ಯೂಸ್ಗೋಸ್ಕರ ಏನೇನೋ ಮಾಡ್ತಾರೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯಾವುದಕ್ಕೋ ಒಂದಕ್ಕೆ ಹಾಕಿ ನಮ್ಮನ್ನು ಹೊಗಳಲಿ ಅಂತ ಏನೇನೋ ಮಾಡ್ತಿರ್ತಾರೆ. ಖಂಡಿತವಾಗ್ಲೂ ಅದು ಬೇಡ. ನಿಜವಾಗ್ಲೂ ನಮಗೆ ದೇವರು ಒಲಿಬೇಕು ಅಂತ ಇದ್ದರೆ, ನಮಗೆ ನಾವು ಆಡಂಬರ ಪೂಜೆ ಮಾಡದಿದ್ರೂ ನಮ್ಮ ಮನಸ್ಸಿಂದ ಇರೋದ್ರಲ್ಲಿ ಸರಳತೆಯಿಂದ ಮಾಡಿದಾಗ
ಭಗವಂತ ಖಂಡಿತವಾಗ್ಲೂ ನಾವು ಯಾವ ಉದ್ದೇಶಕ್ಕೆ ಪ್ರಾರ್ಥನೆ ಮಾಡಿದ್ದೀವೋ ಆ ಪ್ರಾರ್ಥನೆ ಖಂಡಿತವಾಗ್ಲೂ ನಮಗೆ ಆಶೀರ್ವಾದವಾಗಿ ಫಲಿಸುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋ ಇಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.